ನಮಸ್ತೆ ಎಲ್ರಿಗೂ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಫಾರಂ ಕೋಳಿ ಸಾರು. ಮೊಟ್ಟೆ ಕೋಳಿ ಬರುತ್ತಲ್ವ, ಫಾರಂ ಕೋಳಿಯಿಂದ ಇದರಿಂದ ನಾನು ಒಂದು ಒಳ್ಳೆ ಸಾಂಬಾರ್ ರೆಸಿಪಿ ಮಾಡ್ಕೊಂಡಿದ್ದೀನಿ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಹಿದ್ಕಿದ ಬೇಳೆ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸೂಪರ್ ಆಗಿರುವಂತ ಒಂದು ಸಾಂಬಾರ್ನ ಮಾಡ್ಕೊಂಡಿದ್ದೀನಿ. ಮುದ್ದೆ ಜೊತೆಗೆ, ರೈಸ್ ಜೊತೆಗೆ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೊಂಡಿದ್ದೀನಿ. ಮತ್ತೆ 2 ಇಂಚಿನಷ್ಟು ಶುಂಠಿ ತೊಳೆದು ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಇದಿಷ್ಟು ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಒಗ್ಗರಣೆಗೆ ನಾವು ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಚಿಕನ್ನಲ್ಲಿ ಜಾಸ್ತಿ ಕೊಬ್ಬಿಲ್ಲ, ಅದರಿಂದ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವಿಲ್ಲಿ ಮಸಾಲೆ ಏನು ಪೇಸ್ಟ್ ಮಾಡ್ಕೊಂಡ್ವಿ, ಗ್ರೀನ್ ಮಸಾಲ, ಇದನ್ನ ಸೇರಿಸ್ಕೊಂಡಿದ್ದೀನಿ. ಮಸಾಲೆ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ಚಿಕನ್ ತೊಳೆದು ಇಟ್ಕೊಂಡಿರುವಂತ ಒಂದು ಕೋಳಿ ತಗೊಂಡಿದ್ದೀನಿ ನಾನು, ಫಾರಂ ಕೋಳಿ, ಮೊಟ್ಟೆ ಕೋಳಿ. ಇದನ್ನ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ನೀರು ಸೋಸಿ ಇಟ್ಕೊಂಡಿದ್ದೆ. ಇವಾಗ ಇದನ್ನ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಚಿಕನ್ ಪೀಸ್ಗಳನ್ನೆಲ್ಲ ಸೇರಿಸಿ ಆದ್ಮೇಲೆ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಪೀಸ್ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳೋ ರೀತಿ ನಾವು ತಿರುಗಿಸ್ಕೊಳ್ಳೋಣ ಪೀಸ್ನ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ಚಿಕನ್ ಬೇಯಬೇಕಾದ್ರೆ ಅಂದರೆ ಒಗ್ಗರಣೆನಲ್ಲೇ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಚಿಕನ್ ರುಚಿ ಚೆನ್ನಾಗಿರುತ್ತೆ. ಅದರಿಂದ ಈ ಮಸಾಲೆ ಜೊತೆಗೆ, ಚಿಕನ್ ಜೊತೆಗೆ ನಾವಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಮತ್ತೆ ಕೊನೆಯಲ್ಲಿ ನಾವು ಸಾಂಬಾರ್ಗೂ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಇದೇನು ಮಾಡಬೇಕು, ಚಿಕನ್ನಲ್ಲಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಮತ್ತೆ ಅದೇ ನೀರು ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಚಿಕನ್ನ ಒಗ್ಗರಣೆನಲ್ಲಿ ಬೇಯಿಸ್ಕೊಂಡಾಗ ಸಾಂಬಾರು ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ. ಇವಾಗ ನಾವೊಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀವಿ. ಮಧ್ಯದಲ್ಲಿ ತೆಗೆದು ತಿರುಗಿಸ್ಕೋಬೋದು. ಇವಾಗ ನೋಡಿ, ಈ ರೀತಿಯಾಗಿ ನೀರೆಲ್ಲ ಬಿಟ್ಕೊಂಡಿದೆ, ಚಿಕನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಇದು ಡ್ರೈ ಆಗೋವರೆಗೂ ನಾವು ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಇರಲಿ ಉರಿ. ಇವಾಗ ನಾವು ಮತ್ತೆ ಮುಚ್ಚಿಟ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಅಲ್ವಾ. ಇದಕ್ಕೆ ನಾನು 1 ಹೋಳಷ್ಟು ಅಂದರೆ ಅರ್ಧ ಚಿಪ್ಪು ತೆಂಗಿನಕಾಯಿ ತುರಿದು ಹಾಕೊಂಡಿದ್ದೀನಿ. ಮತ್ತೆ ಒಂದು 4 ಪೀಸು ಲವಂಗ, 1 ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ, 2 ಏಲಕ್ಕಿ ಕಾಯಿನ ಹಾಕೊಂಡಿದ್ದೀನಿ. ಮತ್ತೆ 1 ಟೊಮೆಟೊ ಹಾಕೊಂಡಿದ್ದೀನಿ. ಸಣ್ಣದಾದರೆ 1 ಹಾಕೊಳ್ಳಿ, ದಪ್ಪ ಟೊಮೆಟೊ ಆದರೆ ಅರ್ಧ ಹಾಕೊಳ್ಳಿ ಸಾಕು. ಮತ್ತೆ ಒಂದು 4 ರಿಂದ 5 ಕಾಳು ಹುರಿಗಡ್ಲೆ ಹಾಕೊಳ್ಳಿ, ಅಂದರೆ ಒಂದು ಅರ್ಧ ಚಮಚದಷ್ಟು ಹುರಿಗಡ್ಲೆ ಹಾಕೊಳ್ಳಿ. ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಡ್ರೈ ಆಗಿರುತ್ತೆ ಚಿಕನ್ನು. ಇವಾಗ ನಾವು ಮಸಾಲೆಗಳನ್ನ ಸೇರಿಸ್ಕೊಂಡ್ಬಿಡೋಣ. ಮಸಾಲೆಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಮತ್ತೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಇದು ಇಷ್ಟನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನಿಮಗೆ ಮಸಾಲೆ ಎಷ್ಟು ಬೇಕಾಗುತ್ತೆ ಗೊತ್ತಾಗುತ್ತಲ್ವಾ, ನೀವು ಸಾಂಬಾರು ಎಷ್ಟು ಮಾಡ್ಕೋತೀರಾ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಎಲ್ಲವುದು 1 ಸ್ಪೂನ್ ಸೇರಿಸ್ಕೊಂಡು ಗರಂ ಮಸಾಲಾನ ಅರ್ಧ ಸೇರಿಸ್ಕೊಂಡಿದ್ದೀನಿ. ಚಿಲ್ಲಿ ಮತ್ತು ಧನಿಯಾ ಪೌಡ್ರನ್ನ 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನಾನು ಮಾಡೋ ಸಾಂಬಾರಿಗೆ ಇಷ್ಟು ಸಾಕಾಗುತ್ತೆ. ಇವಾಗ ಮತ್ತೆ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ನಾವು ಇವಾಗ ನಮಗೆ ಸಾಂಬಾರಿಗೆ ನೀರು ನೋಡಿಕೊಂಡು ಹಾಕೊಳ್ಳೋಣ. ಏಕೆಂದರೆ ನಾವಿನ್ನು ಮಸಾಲೆ ಹಾಕ್ತಾ ಇಲ್ಲ. ಇವಾಗ ಬರೀ ಸಾಂಬಾರು ಪೌಡ್ರುಗಳ ಹಾಕ್ಕೊಂಡು ನಾವು ಇಲ್ಲಿ ಮಸಾಲೆ ಪೌಡ್ರುಗಳನ್ನ ಮಾತ್ರ ಹಾಕ್ಕೊಂಡು ಇವಾಗ ನಾವಿಲ್ಲಿ ಇದನ್ನ 2 ವಿಷಲ್ ಬರೋದಕ್ಕೆ ಬಿಟ್ಬಿಡೋಣ. ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬರಲಿ. ಜಾಸ್ತಿ ನೀರು ಹಾಕಬೇಡಿ. ಅಂತದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಚಿಕನ್ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಮುಚ್ಚಿಬಿಟ್ಟು 2 ವಿಷಲ್ ಬರ್ಸ್ಕೊಳ್ಳೋಣ. 2 ವಿಷಲ್ ಬಂದಮೇಲೆ ನಾವು ಕಾಯಿ ಮಸಾಲನ ಹಾಕೋಬೇಕು. ಇವಾಗ ಕಾಯಿ ಮಸಾಲ ರುಬ್ಬಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನೀಟಾಗಿ ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ. ಕಾಯಿ ಮಸಾಲೆನ ಇಷ್ಟು ಗಂಧ ಥರ ರುಬ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಇವಾಗ ಕುಕ್ಕರ್ 2 ವಿಷಲ್ ಬಂದು ತಣ್ಣಗಾಗಿದೆ, ತೆಗ್ದಿದ್ದೀನಿ ನೋಡಿ. ಈ ರೀತಿಯಾಗಿ ನಮಗೆ ಸಾಂಬಾರ್ದು ಬೆಂದಿದೆ. ಇವಾಗ ಇದಕ್ಕೆ ನಾವು ಮಸಾಲೆನ ಹಾಕೊಳ್ಳೋಣ ಚೆನ್ನಾಗಿ. ಅಂದರೆ ಒಂದು 50% ಚಿಕನ್ ನಮಗೆ ಬೆಂದಿದೆ. ಇವಾಗ ಇದಕ್ಕೆ ನಾವೇನು ಮಾಡೋಣ ಅಂದರೆ, ಮೇಯ್ನಾಗಿ ಇವತ್ತು ಹಿದ್ಕಿದ ಬೇಳೆಕಾಳನ್ನ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ರುಚಿ ತುಂಬ ಚೆನ್ನಾಗಿರ್ತದೆ. ಅದರಿಂದ ನಾವು ಮಸಾಲೆನ ಫಸ್ಟ್ ಸೇರಿಸ್ಕೊಂಡ್ಬಿಟ್ಟು, ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ಅಂದರೆ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ನಾವು ಮೊದಲು ಸ್ವಲ್ಪ ನೀರು ಹಾಕಿರೋದಲ್ವ, ಇವಾಗ ಮಸಾಲೆ ಸೇರಿಸ್ಕೊಂಡು ಸಾಂಬಾರು ಒಂದು ಹದವಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಇಷ್ಟು ಗಟ್ಟಿ ಇದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಹಿದ್ಕಿದ ಬೇಳೆ ಹಾಕ್ತಾ ಇದ್ದೀನಿ. 1.5 ಕಪ್ ಅಷ್ಟು ಹಿದ್ಕಿದ ಬೇಳೆನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಿದ್ಕಿದ ಬೇಳೆ ಹಾಕಿದ್ರೆ. ನಾವು ಒಗ್ಗರಣೆಗೇನೆ ಬೇಳೆ ಹಾಕ್ಬಿಟ್ರೆ ಒಂದು ಚೂರು ಕೈಗೆ ಸಿಗಲ್ಲ, ತುಂಬ ಗಟ್ಟಿಯಾಗಿಬಿಡುತ್ತೆ ಸಾರು. ಅದಕ್ಕೆ ನಾವು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಮೊಟ್ಟೆ
ಮತ್ತೆ ಲಿವರ್ನ ಎತ್ತಿಟ್ಕೊಂಡಿದೆ. ಮೊದಲೇ ಹಾಕ್ಬಿಟ್ರೆ ಅದು ಕೂಡ ತುಂಬ ಕದ್ರೋಗ್ಬಿಡುತ್ತೆ ಅಂದ್ಬಿಟ್ಟು ಎತ್ತಿಟ್ಕೊಂಡಿದೆ. ಇವಾಗ ನಾನು ಬೇಳೆ ಮತ್ತು ಮೊಟ್ಟೆ ಎಲ್ಲ ಹಾಕ್ಕೊಂಡು ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಾದ್ಮೇಲೆ ನಾವು ಸ್ಟವ್ ಮೇಲೆ ಇಟ್ಕೊಂಡು 1 ವಿಜಲ್ ಅಷ್ಟೇ ಬರ್ಸ್ಕೋಬೇಕು, ಜಾಸ್ತಿ ಬೇಯಿಸೋದು ಬೇಡ. ಈಗ ಆಲ್ರೆಡಿ ಚಿಕನ್ ಬೆಂದಿದೆ. ಇನ್ನು ಒಂದ್ಸಲಿ ಬೇಯಿಸ್ಕೊಂಡ್ರೆ ಅಂದರೆ 1 ವಿಜಲ್ ಬಂದರೆ ಸಾಕು, ನಮಗೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇವಾಗ 1 ವಿಜಲ್ ಬಂದಮೇಲೆ ತೆಗ್ದಿದ್ದೀನಿ. ಚಿಕನ್ ಕರೆಕ್ಟಾಗಿ ಬೆಂದಿದೆ. ಬೇಳೆನೂ ಅಷ್ಟೇ. ಆಮೇಲೆ ಇನ್ನೂ ನಾವು ಜಾಸ್ತಿ ಬೇಯಿಸ್ತೀವಿ, ಜಾಸ್ತಿ ಕೂಗಿಸ್ತೀವಿ ಅಂದರೆ ಕೈಗೆ ಸಿಗೋದಿಲ್ಲ, ಬೇಳೆ ಎಲ್ಲ ಅಷ್ಟು ಚೆನ್ನಾಗಿ ಕರ್ಗೋಗ್ಬಿಟ್ಟಿರುತ್ತೆ. ಅದರಿಂದ ನಮ್ಗೆ ಇವಾಗ 1 ವಿಜಲ್ ಬರ್ಸ್ಕೊಂಡ್ರೆ ಸಾಕು. ಪೀಸು ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ಸಖತ್ತಾಗಿದೆ. ಸಾಂಬಾರು ಮಾತ್ರ ಇನ್ನೂ ತಿನ್ನಬೇಕು ಅನಿಸ್ತಾಗ್ತದೆ. ಅಂದರೆ ಖಾಲಿ ಆದ್ರೂ ಪಾತ್ರೆ ನೀರಲ್ಲಿ ಇರೋದೆಲ್ಲದನ್ನು ಬಳ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಡ್ಲಿಗೂ ಸೂಪರಾಗಿರುತ್ತೆ. ನೀವು ಮುದ್ದೆ ಎಲ್ಲ ತಿಂತೀರಿ ಮನೆಯಲ್ಲಿ ಅಂದರೆ ಮುದ್ದೆಗೆ ಮಾತ್ರ ಮಾಡಿಸ್ದಾಗಿರುತ್ತೆ, ಮುದ್ದೆಗೆ ರೈಸ್ಗೆ. ಈ ರೀತಿ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲಿ ಈ ರೀತಿಯಾಗಿ ಇಟ್ಕಿದ ಬೇಳೆ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಇಷ್ಟಪಟ್ಟು ಈ ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ಈ ರೀತಿ ಮಾಡ್ಕೊತಾನೆ ಇರ್ತೀರ ನಾನ್ ವೆಜ್ ರೆಸಿಪಿಗಳನ್ನ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಕುಕ್ ವಿತ್ ಸವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಊಟ ಮಾತ್ರ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಅದು ಮಾಡ್ಕೊಂಡು ತಿಂದಾಗಲೇ ಗೊತ್ತಾಗೋದು. ಈ ರೀತಿಯಾಗಿ ತಿಂದವ್ರಿಗೇನೆ ಅದೊಂದು ಫೀಲ್ ಆಗ್ತಾ ಇರುತ್ತೆ, ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಚೆನ್ನಾಗಿದೆ, ಖಾಲಿ ಆಗೋಯ್ತಾ ಸಾಂಬಾರು ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದಾಗ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.